ಅಮ್ಮ ಶ್ರೀ ಚಕ್ರವಾಸಿನಿ. ಹೊರಟು ಹೋಗು. ಈ ಮಾತನ್ನ ನೀನು ನನಗೆ ಹೇಳ್ತಿದ್ಯಾ ಬಂಗಾರಿ? ಈ ಬಂಗಾರಿ ಈ ದೇವಿಕಂಗೆ ಹೇಳ್ತಿರೋದು ಹೊರಟೋಗು. ಹೆಂಡತಿ ಮೇಲೆ ಅನುಮಾನ ಶುರು ಆಗಿದೆ ಅಲ್ವಾ? ಯಾಕಂದ್ರೆ ನೀವ್ ಅದೇ ಅಪ್ಪನ್ ಮಗ ಅಲ್ವಾ? ಅವ್ರ ಹಾಗೆ ನೀವು ಒಳಗೊಂದು ಹೊರಗೊಂದು. ಒಳಗಡೆ ನನ್ನ ಮೊಮ್ಮಗ ಅಮ್ಮ ಬಂದು ಹಾಸಿಗೆ ಹಿಡಿದ್ಬಿಟ್ಟಿದ್ದಾನೆ. ಏನೇ ಔಷಧಿ ಮಾಡಿದ್ರೂ ಗುಣ ಆಗ್ತಾ ಇಲ್ಲ. ಇದಕ್ಕೆ ನೀನೇ ಏನಾದ್ರೂ ಒಂದು ಪರಿಹಾರ ಸೂಚಿಸು. ಮಾರಮ್ಮಂಗೆ ಹರಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಮಡಿಯುಟ್ಟು ಬೇವಿನ ಸೊಪ್ಪು ಕಟ್ಕೊಂಡು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಬೇಕು. ಅದಕ್ಕೇನಂತೆ, ಮಾಡಿದ್ರಾಯ್ತು. ನಾನೇ ಮಾಡ್ತೀನಿ ಬೇಕಿದ್ರೆ. ನೀವಾಗಲ್ಲ, ಅದಕ್ಕೆ ಹೆಂಗಸರೇ ಆಗ್ಬೇಕು. ಅದು ಆ ಹುಡುಗನ ರಕ್ತ ಸಂಬಂಧಿನೇ ಆಗ್ಬೇಕು. ಮತ್ತೆ ಇದನ್ನೆಲ್ಲ ಆ ಎಳೆ ಕೂಸಿನ ಕೈಲಿ ಮಾಡ್ಸಕ್ಕಾಗತ್ತಾ? ಇದಕ್ಕೆ ಬೇರೆ ಪರಿಹಾರನೇ ಇಲ್ವಾ? ಇರೋದನ್ನ ಹೇಳ್ದೆ, ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಅಲ್ಲಮ್ಮ, ಆಗದೆ ಇರೋದನ್ನ ಹೇಳ್ಬಿಟ್ಟು ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು ಅಂತ ಹೇಳಿದ್ರೆ ಹೇಗೆ? ಇದ್ರ ಬದಲು ಬೇರೆ ಏನಾದ್ರೂ ಇದ್ರೆ ಹೇಳು. ಹೌದಮ್ಮ, ಇದಕ್ಕೆ ಬೇರೆ ಏನಾದ್ರೂ ಪರಿಹಾರ ಇದ್ರೆ ಹೇಳು. ಹಾಗಿದ್ರೆ ಒಂದ್ ಕೆಲ್ಸ ಮಾಡಿ, ಮಗುನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಬೇವಿನ ಸೊಪ್ಪು ಕಟ್ಟಿ ದೇವ್ರ ಮುಂದೆ ಮಲಗಿಸಿ. ಇದ್ರ ಬದಲಾಗಿ ನಾನ್ ಪ್ರದಕ್ಷಿಣೆ ಹಾಕ್ತೀನಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನೀವೇ ಅದನ್ನ ಮಾಡಿ. ಹಾಗೆ ಮಾಡಿದ್ರೆ ಸರಿ ಹೋಗುತ್ತಾ? ಅದನ್ನ ಆ ತಾಯಿ ಒಪ್ಕೋತಾಳೋ ಇಲ್ವೋ ಗೊತ್ತಿಲ್ಲ. ಒಪ್ಕೊಂಡ್ರೆ ನಿಮ್ ಪುಣ್ಯ. ಸರಿ, ಪ್ರಯತ್ನ ಮಾಡೋದ್ರಲ್ಲಿ ಏನ್ ತಪ್ಪು? ನಾನೇ ಸೇವೆ ಮಾಡ್ತೀನಿ. ಅಮ್ಮ, ನೀನಾ ಈ ವಯಸ್ಸಲ್ಲಿ? ಬೇಗ ತಯಾರಿ ಮಾಡಪ್ಪ. ಹೂ ಒಂದ್ ಚೂರಿ ಕಡೆ ಹಾಕು. ಸರಿ ಇದೆ. ನಮಸ್ಕಾರ ಚಂದ್ರಾಧರ ಅವರು. ನಮಸ್ಕಾರ ನರಸಿಂಹಶಾಸ್ತ್ರಿಗಳಿಗೆ. ನಾವೆಲ್ಲ ಸರಿಯಾದ ಸಮಯಕ್ಕೆ ಬಂದಿದೀವಿ ತಾನೆ? ನಿಮ್ ಬಗ್ಗೆ ಮಾತಾಡಕ್ಕಾಗತ್ತಾ? ಹೆಚ್ಚು ಇಲ್ಲ ಕಡಿಮೆ ಏನಿಲ್ಲ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಬನ್ನಿ ಒಳಗೆ ಹೋಗೋಣ. ಯಾಗಕ್ಕೆಲ್ಲ ಸಿದ್ಧತೆ ಆಗಿದೆ. ನೀವು ಒಂದ್ಸಲ ನೋಡ್ಬಿಟ್ರೆ ಶುರು ಮಾಡೋಣ. ಯಾಕೆ ನಿಮ್ ತಂದೆಯವರು ಇಲ್ವೇನಪ್ಪ? ಶಾಸ್ತ್ರಿಗಳು ನೋಡಿದ್ಮೇಲೆ ಮುಗೀತು ಬಿಡ. ಅವರು ನೋಡಿದ್ದಾರೆ. ನೀವು ಬನ್ನಿ ಹೋಗೋಣ. ನಡ್ರಿ. ನಮಸ್ಕಾರ. ಬನ್ನಿ. ರುದ್ರ ಸಿದ್ದೇಶ್ವರ ಕಡ್ಕಿ. ಏನಿದು ಕಡ್ಕಿ? ಹೇಡಿಗಳ ತರ ನಿನ್ನ ಕಳ್ಳಾಟ. ನಿನ್ ಜೊತೆ ಮಾತಾಡ್ಬೇಕಾಗಿತ್ತು, ಅದಕ್ಕೆ ಬಂದೆ. ಅದಕ್ಕೆ ನೀನು ಹೀಗೆಲ್ಲ ತಲೆ ಮರೆಸ್ಕೊಂಡು ಬರೋ ಅವಶ್ಯಕತೆ ಏನಿತ್ತು? ವಾಮಾಚಾರಿಗಳು ಊರೆಲ್ಲ ಸಲೀಸಾಗಿ ಓಡಾಡೋದಕ್ಕಾಗೋದಿಲ್ಲ ಚಂದ್ರ, ಅದಕ್ಕೆ ಹೀಗೆ ಬಂದೆ. ಸರಿ, ಅದೇನು ವಿಷಯ ಅಂತ ಹೇಳು. ಯಾಗದ ಕೆಲಸನೇ ತುಂಬಾ ಇದೆ, ನನಗೆ ಸಮಯ ಇಲ್ಲ ನನ್ನ ಹತ್ರ. ನೋಡು ಚಂದ್ರ, ನಾನು ಒಂದು ಮುಖ್ಯವಾದ ಮಾಂತ್ರಿಕ ಹೋಮ ಮಾಡ್ತಾ ಇದ್ದೀನಿ. ಅದಕ್ಕೆ ನಿನ್ನ ಸಹಾಯ ಬೇಕು. ನನ್ನ ಸಹಾಯನ? ಯಾಕೆ? ಯಾರಾದ್ರೂ ವಾಮಾಚಾರಿಗಳ ಸಹಾಯ ತಗೋದಿಕ್ಕೆ? ನೀನು ವಾಮಾಚಾರಿ ಅಲ್ವಾ ಚಂದ್ರ? ಆದ್ರೆ ನಾನು ನಿಂತರ ಬರೀ ವಾಮಾಚಾರಿ ಅಲ್ಲ, ಕಾಲರುದ್ರ ಸಿದ್ದೇಶ್ವರ ಕಡ್ಕಿ. ಅಮ್ನೋರ ಆರಾಧಕ ಕೂಡ ಹೌದು. ನನಗೂ ಈ ಥರದವರೇ ಬೇಕಾಗಿರೋದು. ಇಲ್ದಿದ್ರೆ ಸೂರ್ಯಾಂಶ ಸಹಾಯ ತಗೊಳ್ತಿದ್ದೆ. ನನಗೆ ವಾಮಾಚಾರ ಹಾಗೂ ಅಮ್ಮನವರನ್ನ ನಿಭಾಯಿಸೋರೇ ಬೇಕು.
ಅಂಥವ್ರು ಇರೋದೇ ಲಕ್ಷಕ್ಕೊಬ್ರು, ಅಂಥವ್ರಲ್ಲಿ ನೀನು ಒಬ್ಬ. ನನ್ನ ಮಗನ ಜೊತೆ ಈ ಕಡ್ಕಿ ಎಂತ ಮಾತು? ಆದ್ರೆ ಕ್ಷಮ್ಸು ಕಡ್ಕಿ, ಸದ್ಯಕ್ಕಂತೂ ನಾನು ನಿನಗೆ ಸಹಾಯ ಮಾಡ್ಲಾರೆ. ಯಾಕೆ? ನೀನೇ ನೋಡ್ತಾ ಇದೆಯಲ್ಲ, ದೇವಸ್ಥಾನದಲ್ಲಿ ಮಹಾಯಾಗ ನಡೀತಾ ಇದೆ. ಇಲ್ಲಿ ನಿನ್ನ ಶಿಷ್ಯನ ಸಾವಾಗಿದೆ. ವಾಮಾಚಾರಿ ರಕ್ತ ಈ ಮಣ್ಣಿಗಂಟಿದೆ. ಅದನ್ನ ಶುಚಿ ಮಾಡಬೇಕು ಅಂದ್ರೆ ಈ ಮಹಾಯಾಗ ನಡಿಲೇಬೇಕು. ಅದನ್ನು ನಿನ್ನ ತಂದೆ ವಿರೂಪಾಕ್ಷನೇ ನೋಡ್ಕೋತಾನೆ ಬಿಡು. ಅವರಿಗೆ ನನ್ನ ಸಹಾಯ ಬೇಕು. ನಾನೇ ಮುಂದೆ ನಿಂತು ಈ ಕೆಲಸನ ಮಾಡ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಿನ್ ತಂದೆಗೆ ನಿನ್ ಮೇಲೆ ಏನ್ ಪ್ರೀತಿ ಇದೆ ಅಂತ ನಿನ್ನ ಮಾತನ್ನ ಉಳಿಸ್ಕೋಬೇಕು. ಬಿಟ್ಬಿಡು ಅವನನ್ನ, ನನ್ ಜೊತೆ ಬಾ. ಯಾಕೆ ನಿನ್ ಜೊತೆ ಬರ್ಬೇಕು? ಅವ್ರೇನೋ ನನ್ಗೆ ಹುಡ್ಸಿದ ತಂದೆ, ಕಷ್ಟನೋ ಸುಖನೋ ಕೊಟ್ಟು ಮಾತನ್ನ ಉಳಿಸ್ಕೋತೀನಿ. ಆದ್ರೆ ನೀನ್ ಯಾವ ಸೀಮೆ ತೋಲಂಡಿ ನಾಯಕ ಅಂತ ನಿನ್ ಜೊತೆ ಬರ್ಬೇಕು? ಯಜ್ಞ ಬಿಟ್ಟು ನಿನ್ನ ವಾಮಾಚಾರ ಕೆಲ್ಸಕ್ಕೆ ನಾನು ಯಾಕೆ ಸಹಾಯ ಮಾಡಬೇಕು? ಹುಡ್ಸಿದ ತಂದೆ ಅನ್ನೋ ಋಣ ಆದ್ರೂ ನನ್ನ ಮೇಲೆ ಅವ್ರಿಗಿದೆ. ನಿಂದ್ಯಾವ ಋಣ ನನಗೆ? ನಾನು ಎಲ್ಗೂ ಬರಲ್ಲ. ಅದಕ್ಕಿಂತ ಹೆಚ್ಚಾಗಿ ವಾಮಾಚಾರದ ಮೇಲೆ ಆಸಕ್ತಿನೂ ನನಗಿಲ್ಲ. ತಾವು ದಯಮಾಡಿಸ್ಬೋದು. ಇದೇ ನಿನ್ನ ಕೊನೆ ಮಾತಾ? ಮೊದಲನೇ ಮಾತು ಇದೆ, ಕೊನೆ ಮಾತು ಇದೆ. ಚಂದ್ರ ನಿಂಚಿದ ಜಾಗದಿಂದ ಅವನ ಪಾದ ಧೂಳನ್ನು ತಗೊಂಡಿದ್ದಾನೆ. ಅಂದ್ರೆ ನನ್ನ ಮಗನ ಮೇಲೆ ಏನಾದರೂ ಪ್ರಯೋಗ ಮಾಡೋ ಸಂಚು ನಡೆಸ್ತಾ ಇದ್ದಾನ. ಚಂದ್ರನ ಮೇಲೆ ಎಂಥ ಪ್ರಯೋಗ? ಇಲ್ಲ, ಏನು ವಿಷಯ ಅಂತ ತಿಳ್ಕೋಬೇಕು. ಅಮ್ಮ, ತಾಯಿ, ಆ ಕೊರವಂಜಿ ಹೇಳಿರ್ತಾರ, ಬಂಗಾರಿಗೆ ಬಂದಿರೋ ಅಮ್ಮ ನಿವಾರಣೆ ಆಗ್ಬೇಕು ಅಂದ್ರೆ ಅವನಿಗೆ ಸಂಬಂಧಪಟ್ಟವರು ಯಾರಾದ್ರೂ ಉರುಳು ಸೇವೆ ಕೊಡಬೇಕು ಅಂತ. ಆದ್ರೆ ಅವನಿಗೆ ಅವನ ಮಗಳು ಬಿಟ್ರೆ ಬೇರೆ ಯಾರು ಇಲ್ಲ. ಆ ಮಗುನ ಮುಂದಿಟ್ಕೊಂಡು ನಾನ್ ನಿನಗೆ ಸೇವೆ ಕೊಡ್ತೀನಿ. ದಯವಿಟ್ಟು ನನ್ನ ಸೇವೆ ಸ್ವೀಕರಿಸಿ ಅವನ ಕಾಯಿಲೆ ಹುಷಾರು ಮಾಡು ತಾಯಿ. ಯಾವುದೋ ಪಿಶಾಚಿಗಳು ನಿಮ್ಮ ಮಗನ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಡ್ತಿವೆ ಶಾಸ್ತ್ರಿಗಳೇ. ಯಾರೋ ಗೊತ್ತಾಗ್ತಿಲ್ಲ ಶಾಸ್ತ್ರಿಗಳೇ. ಯಾವುದೋ ಕಪ್ಪು ಪಟ್ಟಿ ಒಂದು ದೃಷ್ಟಿಗೆ ಅಡ್ಡಿ ಬರ್ತಾ ಇದೆ. ಗುರುಗಳೇ, ವಿರೂಪಾಕ್ಷ ಶಾಸ್ತ್ರಿಗಳು ಈ ಕಡೆನೆ ಬರ್ತಾ ಇದ್ದಾರೆ ಅನ್ಸತ್ತೆ. ನೋಡೋದಕ್ಕೆ ತುಂಬಾ ಕೋಪದಲ್ಲಿದ್ದಾರೆ ಅನ್ಸತ್ತೆ. ಬರ್ಲಿ ಬರ್ಲಿ, ಅವನ ಕೋಪಕ್ಕೆ ಶ್ರೀಚಕ್ರ ಅನ್ನೋ ಪವಿತ್ರ ಜಲನ ಸಿಂಪಡಿಸಿ ಅದನ್ನು ಹೇಗೆ ತಣ್ಣಗೆ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀನಿನ್ ಹೊಡು.
ಕಡ್ಕೆ ಏನ್ ವಿರೂಪಾಕ್ಷ ಈ ಕಡೆ ಬಂದಿದ್ಯಾ? ನನ್ನ ಮಗನ ಕಾಲ್ಧೂಳಿನ ಮಣ್ಣನ್ನು ಯಾಕೆ ತಂದೆ? ಒಂದು ವಾಮಾಚಾರಿ ಅಂತಹ ಮಣ್ಣನ್ನ ಯಾಕೆ ತರ್ತಾನೆ ಅಂತ ನಿಂಗೆ ಗೊತ್ತಿಲ್ವಾ? ಗೊತ್ತು. ಗೊತ್ತಾಗಿ ಕೇಳಕ್ ಬಂದ್ಯಾ? ಓಹೋ, ಪಿತೃವಾತ್ಸಲ್ಯ. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ ಕಡ್ಕೆ. ನನ್ನ ಮಗನ ಹಿಂದೆ ಯಾಕೆ ಬಿದ್ದಿದ್ಯಾ ಹೇಳೋ? ನಾನೆಲ್ಲಿ ನಿನ್ನ ಮಗನ ಹಿಂದೆ ಬಿದ್ದಿದ್ದೀನಿ ವಿರೂಪಾಕ್ಷ? ನಾನ್ ಬಿದ್ದಿರೋದು ಶ್ರೀಚಕ್ರದ ಹಿಂದೆ. ಏನು? ನನ್ನ ಮಗ ಶ್ರೀಚಕ್ರನ ಅಲ್ಲ, ಆದ್ರೆ ಅದನ್ನ ಪಡ್ಕೊಳ್ಳೋದಕ್ಕೆ ಒಂದು ಮಹಾನ್ ತಲೆ ಬುಡ ಇಲ್ದೆ ಮಾತಾಡ್ಬೇಡ ಕಡ್ಕೆ. ತಲೆ ಇದ್ದೇ ಮಾತಾಡ್ತಿರೋದು ವಿರೂಪಾಕ್ಷ. ನಿನ್ನ ಮಗನ ರುಂಡ ನೆಲ ಕೂಳಿದ್ರೆ ಶ್ರೀಚಕ್ರ ನಮ್ಮದಾಗುತ್ತೆ. ಅದೇನು ಅಂತ ಬಿಡಿಸಿ ಹೇಳು ಕಾಲರುದ್ರ ಸಿದ್ದೇಶ್ವರ ಕಡ್ಕೆ. ಹೇಳ್ತೀನಿ, ಸ್ವಲ್ಪ ತಾಳ್ಮೆ ಇರ್ಲಿ ವಿರೂಪಾಕ್ಷ. ನಿನ್ನ ತಾಳ್ಮೆ ಮನೆ ಹಾಳಾಗಿ ಹೋಯ್ತು. ಅದೇನು ಅಂತ ಮಗಳು ಸಾಯಿ. ನೋಡು ವಿರೂಪಾಕ್ಷ, ಶ್ರೀಚಕ್ರದ ವಿಚಾರವಾಗಿ ಕೇಳೋದಕ್ಕೆ ನನ್ನ ತಾಯಿನ ಆವಾಹನೆ ಮಾಡಿದ್ದೆ. ಶ್ರೀಚಕ್ರನ ಪಡ್ಕೊಳ್ಳೋದಕ್ಕೆ ಅವಳು ಒಂದು ಉಪಾಯ ಹೇಳಿದ್ಲು. ರಾತ್ರಿಯೂ ಅಲ್ಲದ ಹಗಲು ಅಲ್ಲದ ಮಹಾ ನಕ್ಷತ್ರದಲ್ಲಿ ಹುಟ್ಟಿದ್ದ ಹಿರಿಯ ಮಗನ ತಲೆಯನ್ನ ಪಾತಾಳ ಕಾಳಿಗೆ ಅರ್ಪಿಸಬೇಕು ಅಂತ. ಆದ್ರೆ ಅಂಥವ್ರು ಯಾರಿದ್ದಾರೆ ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದಕ್ಕೋಸ್ಕರ ಸಾಲ ಸಿಂಹ ಜಟಾಯುನ ಆವಾಹನೆ ಮಾಡಿದೆ. ಅವನು ನಿನ್ನ ಮಗನನ್ನ ತೋರಿಸ್ದ. ಅವನು ಅದೇ ನಕ್ಷತ್ರದಲ್ಲಿ ಹುಟ್ಟಿದವನು ಅಂತಾನು ಹೇಳ್ದ. ಅವನನ್ನ ಬಲಿ ಕೊಟ್ರೆ ಶ್ರೀಚಕ್ರನ ಪಡ್ಕೋಬಹುದು ಅಂತಾನು ಹೇಳ್ದ. ನನ್ನ ಮಗನ ಕೊಲ್ಲ ಉಪಾಯನ? ಅದಕ್ಕೇನಾ ನನ್ನ ಮಗನ ಕಾಲಿನ ಧೂಳನ್ ತಂದಿದ್ದು? ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕಾ ವಿರೂಪಾಕ್ಷ? ಇಲ್ಲ ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಶೇಖರಿ ಅವರೇ, ಒಂದ್ ನಿಮಿಷ ಬರ್ತೀನಿ. ದೇವಿಕಾ, ಹೇಗಿದ್ಯಮ್ಮ? ಮಗು ಚೆನ್ನಾಗಿದ್ಯಾ? ನಂದ್ ಬಿಡಿ ಶೇಖರಿ ಅವ್ರೆ, ಬಂಗಾರಿ ಹೇಗಿದ್ದಾನೆ? ಏನ್ ಹೇಳೋದಮ್ಮ, ನಿನಗೆ ಗೊತ್ತಿಲ್ಲದೆ ಇರೋದೇನು. ಅವನಿಗಂತೂ ಒಂದಾದ್ರ ಮೇಲೆ ಒಂದು ಕಾಯಿಲೆ ಬರ್ತಾನೆ ಇದೆ. ಇಲ್ಲಿವರೆಗೂ ಜ್ವರ ಅಂತಿತ್ತು, ಈಗ ಅಮ್ಮ ಆಗಿ ಮೈಯೆಲ್ಲ ಬೊಬ್ಬೆ ಆಗ್ಬಿಟ್ಟಿದೆ. ಏನ್ ಮಾಡೋದು, ಎಲ್ಲ ನಮ್ಮ ಹಣೆ ಬರಹ. ನಿಮ್ಮನೆಗೆ ಯಾಕೆ ಹೀಗಾಗತ್ತೆ ಶೇಖರಿ ಅವ್ರೆ? ನಿಮ್ಮನ್ನ ನೋಡಿದ್ರೆ ನನ್ ಕರಳು ಹಿಂಡುತ್ತೆ. ಯಾವ ಜನ್ಮದಲ್ಲಿ ಯಾರಿಗ ಅನ್ಯಾಯ ಮಾಡಿದ್ವೋ, ಯಾವ ಪಾಪ ಮಾಡಿದ್ವೋ, ಈ ಜನ್ಮದಲ್ಲಿ ಎಲ್ಲ ತೀರಿಸ್ತಾ ಇದ್ದೀವಿ. ಹಾಗೆಲ್ಲ ಹೇಳ್ಬೇಡಿ ಶೇಖರಿ ಅವ್ರೆ, ನೀವ್ ಯಾರಿಗೂ ಯಾವ ಅನ್ಯಾಯನೂ ಮಾಡಿಲ್ಲ. ಸಾತ್ವಿಕರಿಗೆ ಕಷ್ಟ ಜಾಸ್ತಿ ಅಂತ ಹೇಳ್ತಾರೆ, ಅದ್ ನಿಮ್ ವಿಷಯದಲ್ಲೂ ಸತ್ಯ ಆಗ್ತಿದೆ. ಏನು, ನನಗೆ ಬದುಕು ಏನು ಅಂತಾನೆ ಅರ್ಥ ಆಗ್ದೆ ಗಂಟಾಗ್ಬಿಟ್ಟಿದೆ. ಎಲ್ಲ ಸರಿ ಹೋಗುತ್ತೆ ಶೇಖರಿ ಅವರೇ, ಚಿಂತೆ ಮಾಡಬೇಡಿ. ಅಂದಹಾಗೆ ಎಲ್ಲಿ ಹೊರಟಿದ್ರಿ? ಎಳ್ನೀರ್ ತರೋಕೆ ಅಂತ ಶೆಟ್ರ್ ಅಂಗಡಿಗೆ ಹೋಗ್ತಿದ್ದೀನಿ.
ಬಂಗಾರಿ ದೇಹ ತಂಪಾಗಿಟ್ಬೇಕಲ್ಲ. ಅದಕ್ಕೆ ಯಾಕೆ ಕಾಸು ಕೊಟ್ಟು ತರಕ್ ಹೋಗ್ತೀರಾ? ನನಗೆ ಹೇಳಿದ್ರೆ ಪಂಚಾಕ್ಷರಿ ಕೈಲೋ ಜಗ್ಗಿ ಕೈಲೋ ನಮ್ಮ ತೋಟದ್ದೇ ಕಟ್ ಕಳಿಸ್ತಿದ್ದೆ. ಪರವಾಗಿಲ್ಲ ಬಿಡಮ್ಮ, ಇಷ್ಟು ಹೇಳೋ ಮನಸ್ಸು ನಿನಗಿದೆಯಲ್ಲ, ಅಷ್ಟು ಸಾಕು. ಮೊನ್ನೆಯಿಂದ ನಿಮ್ಮ ಮನೆ ಕಡೆಗೆ ಬರೋಕ್ಕಾಗಿಲ್ಲ. ನಿಮಗೆ ಗೊತ್ತಲ್ವಾ ಸಂಸಾರ ತಾಪತ್ರಯ ಎಲ್ಲ. ನೀನು ಅವತ್ತೆಲ್ಲ ಬಂದು ಅಷ್ಟೆಲ್ಲ ಸೇವೆ ಮಾಡಿದ್ದೆ ಹೆಚ್ಚು. ಈಗ ನೀನು ಬರ್ತಿಲ್ಲ ಅಂತ ಆಕ್ಷೇಪಣೆ ಮಾಡೋಕ್ಕಾಗತ್ತಾ? ನಿನಗೆ ನಿನ್ನ ಸಂಸಾರ ಜವಾಬ್ದಾರಿಗಳೇ ಹೆಚ್ಚಾಗಿದೆ. ಎಲ್ಲಾರ್ಗೂ ಅವ್ರವ್ರದ್ದೇ ಜವಾಬ್ದಾರಿಗಳು. ಅಂದಹಾಗೆ ಹಿರಣ್ಮಯಿ ಹೇಗಿದ್ದಾಳೆ? ಅವಳು ಚೆನ್ನಾಗಿದ್ದಾಳೆ. ನಮಗೆ ಬಂಗಾರಿದೆ ಚಿಂತೆ. ಇವತ್ತು ಹಿರಣ್ಮಯಿ ನಮ್ಮ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಬಂಗಾರಿಗೆ ಅಂತ ಮಾಡ್ಕೊಂಡು ಹರಕೆ ಇತ್ತು, ಅದನ್ನು ತೀರ್ಸೋದಕ್ಕೆ. ಆಯ್ತಾ ಮಾತಾಡಿದ್ದು? ಚಂದ್ರಧರ, ಚೆನ್ನಾಗಿದೆಯಪ್ಪ? ಇಲ್ಲಿವರೆಗೂ ಚೆನ್ನಾಗಿದ್ದೀನಿ. ಏನು ನಮ್ಮನೆ ತನಕ ಪಾದ ಬಳಸಿದ್ದೀರಾ? ಇಲ್ಲೇ ಹಾದು ಹೋಗ್ತಿದ್ದೆ, ಎಳ್ನೀರು ತರಬೇಕು ಅಂತ. ದೇವಿಕನ್ ಕಂಡೆ, ಮಾತಾಡ್ಸೋಣ ಅಂತ ನಿಂತೆ. ಚೆನ್ನಾಗಿದೆ ಚೆನ್ನಾಗಿದೆ ದೇವಿಕಾ. ನೆರೆ ಹೊರೆಯವ್ರನ್ನ ತುಂಬ ಚೆನ್ನಾಗಿ ಇಟ್ಕೊಂಡಿದ್ಯಾ. ಒಂದು ನೀನು ಅವ್ರ ಮನೆಗೆ ಹೋಗಿ ಅವ್ರನ್ನ ವಿಚಾರಿಸೋದು, ಇಲ್ಲ ಅವರೇ ನಮ್ಮ ಮನೆಗೆ ಬರೋದು ಅಲ್ವಾ ಶೇಖರಿ ಅವರೇ? ಹಾಗೇನಿಲ್ಲಪ್ಪ, ನನ್ನನ್ನು ಕಂಡ್ಲಲ್ಲ ಹಾಗೆ 4 ಮಾತಾಡ್ಸಿದ್ಲು ಅಷ್ಟೇ. ಅಯ್ಯಯ್ಯೋ, ನೀವು ಬೇಜಾರು ಮಾಡ್ಕೋಬೇಡಿ. ಅಕ್ಕಪಕ್ಕದವ್ರ ಮನೆಯವ್ರು ಅಂದಮೇಲೆ ಬಂದು ಹೋಗದೆ ಇದ್ರೆ ಆಗತ್ತಾ? ಅದರಲ್ಲೂ ನಮ್ಮ ದೇವಿಕಾಗೆ ದಿನಾನೇ ಹೋಗಲ್ಲ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಮನೆಗೆ ಬರದೇ ಹೋದ್ರೆ. ಇತ್ತೀಚೆಗೆ ನಮ್ಮ ದೇವಿಕಾ ಮನೇಲೇ ಇರಲ್ಲ ಅಂತಾಳೆ. ಬಂಗಾರಿಗೆ ಹುಷಾರ್ ತಪ್ಪದ ಮೇಲಂತೂ ಮನೇಲೇ ಇರಲ್ಲ. ಏನೋ ತನ್ನವ್ರಿಗೆ ಆಗಿದೆ ಅನ್ನೋಷ್ಟು ಚಡಪಡಿಸ್ತಿರ್ತಾಳೆ ಅಲ್ವಾ ದೇವಿಕಾ? ಮಗಳು ಬೇರೆ ಎದ್ಬಿಟ್ಲು. ಈಗೇನು ತಾವು ಒಳಗೆ ಹೋಗಿ ಮಗುನ ಸಮಾಧಾನ ಮಾಡ್ತಿರೋ ಅಥವಾ ಶೇಖರಿ ಅವ್ರ ಜೊತೆ ಹೋಗಿ ಬಂಗಾರಿ ನೋಡ್ಕೋತಿರೋ? ಬಂಗಾರಿ ನೋಡ್ಕೊಳ್ಳೋಕೆ ದೇವಿಕಾ ಯಾಕೆ, ನಾವೆಲ್ಲ ಇದ್ದೀವಿ ಅಲ್ವಾ? ಮತ್ತೆ ಏನ್ ನೋಡ್ತಿದ್ಯಾ? ಒಳಗೆ ಹೋಗು. ಮಗು ಅಳ್ತಿರೋದ್ ಕೇಳ್ತಿಲ್ವಾ? ಸರಿ ಚಂದ್ರಧರ, ನಾನು ಬರ್ತೀನಿ. ಯಾಕೆ ವಿರೂಪಾಕ್ಷ ಇಷ್ಟೊಂದು ಒದ್ದಾಟ? ಕಣ್ಣಲ್ಲಿ ನೀರು ಬೇರೆ ಬರ್ತಾ ಇರುತ್ತ ಕಡ್ಕಿ. ನೀನು ಬಲಿ ಕೊಡಬೇಕು ಅಂತ ಇರೋದು ನನ್ನ ಮಗನ. ಅಂದುಕೊಂಡಿದ್ದನ್ನ ಪಡ್ಕೋಬೇಕು ಅಂದ್ರೆ ಇಂತಹ ಭಾವುಕತೆಗಳನ್ನ ಬಿಟ್ಬಿಡ್ಬೇಕು ವಿರೂಪಾಕ್ಷ. ಹೇಳಿದಷ್ಟು ಸುಲಭ ಅಲ್ಲ ಕಡ್ಕಿ. ಅವನು ನನ್ನ ರಕ್ತ, ನನ್ನ ರಕ್ತನ ನನ್ನ ಕಣ್ಣು ಮುಂದೆನೆ ಹೋಮಕೊಂಡಕ್ಕೆ ಸುರಿಯೋದನ್ನ ಈ ಕಣ್ಗಳಿಂದ ಹೇಗೆ ನೋಡ್ಲಿ? ಅದನ್ನೆಲ್ಲ ಬಿಟ್ಟು ಯೋಚನೆ ಮಾಡು ವಿರೂಪಾಕ್ಷ. ನಿನ್ಗೀಗಿರೋದು ಒಂದೇ ಒಂದು ಆಯ್ಕೆ, ಶ್ರೀಚಕ್ರನ ನಿನ್ನ ಮಗನ. ನನ್ನ ಮಗನೇ ಶ್ರೀಚಕ್ರ ಅಲ್ವಾ? 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 ಇಲ್ಲ 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 ಇಲ್ಲ. ಮಗನನ್ನು ಬಲಿ ಕೊಟ್ಟು ಪಡೆಯುವಂತ ಶ್ರೀಚಕ್ರದ ಆಸೆ ನನಗಿಲ್ಲ. ಮಗನ? ಯಾವ ಮಗ? ಅವನು ನಿನ್ಗೆ ಈ ಜನ್ಮದಲ್ಲಿ ಹುಟ್ಟಿದಾನೆ ಅಷ್ಟೇ. ಆದ್ರೆ ನಿನ್ನ ಶ್ರೀಚಕ್ರದ ಆಸೆ ಜನ್ಮ ಜನ್ಮಾಂತರದ್ದು. ಇಲ್ಲ, ನನ್ನ ಕರಳನ್ನ ನಾನು ಕತ್ತರಿಸೋದಿಲ್ಲ.
ಹಾಗಿದ್ರೆ ಶ್ರೀಚಕ್ರ ನಿನಗೆ ಸಿಗೋದಿಲ್ಲ. ಇಲ್ಲ, ಶ್ರೀಚಕ್ರ ಬೇಕು. ಹಾಗಿದ್ರೆ ಮಗನ ಆಸೆ ಬಿಟ್ಬಿಡು. ಮಗನು ಬೇಕು. ಶ್ರೀಚಕ್ರದ ಆಸೆ ಬಿಡು ವಿರೂಪಾಕ್ಷ. ಇಲ್ಲ, ಸಾಧ್ಯ ಇಲ್ಲ. ಹಾಗಿದ್ರೆ ನಿನ್ಗಿರೋದು ಒಂದೇ ಒಂದು ದಾರಿ, ನಿನ್ನ ಮಗನ ಬಲಿ. ಅವನನ್ನ ಬಲಿ ಕೊಟ್ಟು ಶ್ರೀಚಕ್ರನ ಪಡ್ಕೋ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯ ವಿರೂಪಾಕ್ಷ? ದೃಢತೆಗೆ ರಕ್ತ ಸಂಬಂಧಗಳು ಅಡ್ಡಿ ಬರಬಾರ್ದು. ಗುರಿ ತಲುಪಬೇಕು ಅಂದ್ರೆ ದಾರಿಯಲ್ಲಿ ಸಿಗೋ ಕಲ್ಲು ಮುಳ್ಳುಗಳಿಗೆ ಅಂಜಬಾರ್ದು. ಆ ನೋವಿಗೆ ಅಂಜಿದ್ರೆ ಶ್ರೀಚಕ್ರದ ಸುಖ ಸಿಗೋದಿಲ್ಲ. ಮಾತಾಡು ವಿರೂಪಾಕ್ಷ. ಎಷ್ಟು ಜನ ತಂದೆಯಿಂದರು ತನ್ನ ಮಕ್ಕಳನ್ನ ಬಲಿ ಕೊಟ್ಟ ಉದಾಹರಣೆಗಳಿಲ್ಲ. ಕುರುಕ್ಷೇತ್ರ ಗೆಲ್ಲೋದಕ್ಕೋಸ್ಕರ ಅರ್ಜುನ ತನ್ನ ಮಗ ಅಭಿಮನ್ಯುನ ಬಲಿ ಕೊಟ್ಟ. ಇದು ಹಾಗೆ ಶ್ರೀಚಕ್ರನ ಪಡ್ಕೊಳ್ಳೋದಕ್ಕೋಸ್ಕರನೇ ನಿನ್ನ ಮಗ ಅಭಿಮನ್ಯು ಆಗಿ ಹುಟ್ಟಿದಾನೆ ಅಂದ್ಕೋ. ಮಾತಾಡು ವಿರೂಪಾಕ್ಷ, ನಿನ್ನ ನಿರ್ಧಾರನ ಹೇಳು. ಹೋಗು ವಿರೂಪಾಕ್ಷ, ಎಲ್ಲಿಗೆ ಹೋಗ್ತೀಯ? ಎಷ್ಟು ದಿನ ಶ್ರೀಚಕ್ರದ ಹೆಸರಲ್ಲಿ ಮಾಡಬಾರ್ದ ಅನ್ಯಾಯಗಳನ್ನೆಲ್ಲ ಮಾಡಿದ್ಯಾ. ಈಗ ವಾತ್ಸಲ್ಯದ ಹೆಸರಲ್ಲಿ ಹೋಗ್ತಾ ಇದೀಯಾ. ಹೋಗು, ಎಲ್ಲಿಗೆ ಹೋಗ್ತೀಯ? ವಾಪಸ್ ಬಂದೇ ಬರ್ತೀಯ. ಮಗನನ್ನ ಬಲಿ ಕೊಡೋದಕ್ಕೆ ಒಪ್ತೀಯ. ಮಗನನ್ನ ಬಲಿ ಕೊಟ್ಟು ಶ್ರೀಚಕ್ರನ ನೀನ್ ಪಡಿ. ನಿನ್ನನ್ನ ಬಲಿ ಕೊಟ್ಟು ನಿನ್ನಿಂದ ಶ್ರೀಚಕ್ರನ ನಾನ್ ಪಡ್ಕೋತೀನಿ. ವಯಸ್ಸಾಯಿತು. ಈ ಮುದಿ ವಯಸ್ಸಿನಲ್ಲಿ ಉರುಳು ಸೇವೆ ಮಾಡೋಕ್ಕೆ ದೇಹನೂ ಮಾಡಿಕೊಡ್ತಿಲ್ಲ. ಉರುಳು ಸೇವೆ ಮಾಡೋಕ್ಕೆ ನನ್ನ ಕೈಲಿ ಆಗ್ತಿಲ್ಲ ತಾಯಿ. ನಾನೇನು ಮಾಡಲಮ್ಮ, ನಾನೇನು ಮಾಡಲಿ? ಅಲ್ಲ ಅಮ್ಮ, ನೀವ್ಯಾಕೆ ಇಂಥ ವಯಸ್ಸಲ್ಲಿ ಹರಕೆ ಕಟ್ಕೊಂಡು ಕಷ್ಟಪಡಬೇಕು? ಹೇಳಿ, ಮೇಲೆತ್ತೇಳಿ. ಆಗ್ತಿಲ್ಲಮ್ಮ, ನನ್ನ ಕಲಿ ಎದ್ದೇಳಕ್ಕೂ ಆಗ್ತಿಲ್ಲ. ಮಂಡಿ ನೋವು, ತುಂಬ ನೋವಾಗ್ತಿದೆ. ಎದ್ ನಿಲ್ಲಕ್ ಬರಲ್ಲ ಅಂತೀರಾ, ಮತ್ತೆ ಯಾಕಮ್ಮ ಉರುಳು ಸೇವೆ ಮಾಡಬೇಕು ನೀವು? ಉರುಳಿ ಸೇವೆ ಮಾಡೋ ಶಕ್ತಿನ ಆ ಅಮ್ಮನವ್ರು ಕೊಟ್ರೆ ನನಗೆ ಅಷ್ಟೇ ಸಾಕು ತಾಯಿ. ಅಲ್ಲ, ಮಾಡಕ್ಕಾಗ್ತಿಲ್ಲ ಅಂತಂದ್ರೂ ಮಾಡಬೇಕು ಅಂತ ಯಾಕೆ ನಿಮ್ಗಷ್ಟು ಹಠ? ಬಂಗಾರಿ ಮೈ ಮೇಲೆ ಅಮ್ಮ ಎದ್ದಿದೆ. ಅದು ವಾಸಿ ಆಗ್ಬೇಕಾದ್ರೆ ಅವನ ರಕ್ತ ಸಂಬಂಧಿಗಳು ಯಾರಾದರೂ ಉರುಳ ಸೇವೆ ಮಾಡಬೇಕು.
ಆದ್ರೆ ಅವನಿಗಾದ್ರೂ ಯಾರಿದ್ದಾರೆ ತಾಯಿ? ಅದಕ್ಕೆ ಮಗುನ ಮುಂದಿಟ್ಕೊಂಡು ನಾನೇ ಉರುಳಿಸಿದೆ ಮಾಡ್ತಿದ್ದೀನಿ ತಾಯಿ. ನೀವು ಮಾಡ್ಬಿಟ್ರೆ ಫಲ ಸಿಗುತ್ತೆ ಅಂತ ಅನ್ಕೊಂಡಿದ್ದೀರಾ? ಖಂಡಿತ ಸಿಗಲ್ಲ. ಮತ್ತೆ ಅವನ ರಕ್ತ ಸಂಬಂಧಿಗಳೇ ಮಾಡಬೇಕು. ಸದ್ಯಕ್ಕೆ ಅವನ ರಕ್ತ ಸಂಬಂಧಿತೆ ಇರೋದು ಅವನ ಮಗಳು ಒಬ್ಬಳೆ. ಪಾಪ ಅದಿನ್ನೂ ಹಸುಗೂಸು. ಆ ಮಗು ಹೇಗೆ ಉರುಳಿ ಸೇವೆ ಮಾಡಕ್ಕಾಗುತ್ತೆ ತಾಯಿ? ಚಿಂತೆ ಮಾಡಬೇಡಿ, ಅಮ್ಮನೋರಿದ್ದಾರೆ, ಅವರೇ ಒಂದೇನೋ ದಾರಿ ಮಾಡ್ತಾರೆ. ಅದಕ್ಕೆ ನೀವು ಹೀಗೆ ಗೊದ್ದಾಡಬೇಡಿ. प्रभृति देवेशी जनोऽयं त्वदु प्राशितः अतोऽस्य तव भक्तस्य निर्वत्रय मनोरथम् निर्वत्रय मनोरथम् निर्वत्रय मनोरथम्. ಭಕುತರ ಹೃದಯವೇ ಮಾತೆಗೆ ಆಲಯ, ಮಾತೆಯ ಸಿರಿಮಡಿಲು ಮಮತೆಯ ನಿಲಯ. ಶ್ರೀಮಾತೆ ತರುವಂಥ ಕಾರುಣ್ಯಕ್ಕೆಲ್ಲ, ಶ್ರೀಮಾತೆ ತರುವಂಥ ಕಾರುಣ್ಯಕ್ಕೆಲ್ಲ ಜಗದ ಐಸಿರಿಯು ಸರಿಸಾಟಿಯಲ್ಲ. ಭಕುತರ ಹೃದಯವೇ ಮಾತೆಗೆ ಇಷ್ಟು ಎಳೆ ಮಗು ಮಾತೆಯ ರಕ್ಷಣೆ ಮಾಡಿದ್ದು ಚರಿತ್ರೆಯಲ್ಲೇ ಮೊದಲು ತಾಯಿ. ನಿಲಯ. ಖಂಡಿತ ಈ ಮಗುವಿನಲ್ಲಿ ಏನೋ ವಿಶೇಷತೆ ಇದೆ. ಅದು ಈ ಮಗುವಿಗೆ 5 ವರ್ಷ ತುಂಬಿದ ಮೇಲೆ ನಿಮಗೆ ಅರಿವಾಗುತ್ತೆ. ಏನ್ ಮಾಡ್ಲಿ ಈಗ? ಶ್ರೀಚಕ್ರನ ಮಗನ ಶ್ರೀಚಕ್ರನ ಮಗನ್ನ ಕೊಂದ್ರೆ ಶ್ರೀಚಕ್ರ ಸಿಗುತ್ತೆ. ಆದ್ರೆ ಕೊಲ್ಲೋದು ಹೇಗೆ? ನನ್ನ ಮಗನ್ನ ನಾನೇ ಹೇಗೆ ಬಲಿ ಕೊಡ್ಲಿ? ಅವನು ಬಲಿ ಆಗ್ತಾ ಇದ್ರೆ ಅದನ್ನ ನೋಡ್ಕೊಂಡು ಹೇಗೆ ಸುಮ್ಮನಿರ್ಲಿ? ಪುತ್ರ ಶೋಕಂ ನಿರಂತರಂ ಅಂತಾರೆ.
ಪುತ್ರ ವಿಯೋಗದ ದುಃಖವನ್ನು ತಡ್ಕೊಂಡು ಅವನ ಬದಿಯಿಂದ ಪಡೆದ ಶ್ರೀಚಕ್ರದಿಂದ ನಾನು ಸಂತೋಷವಾಗಿರಬಲ್ಲೆನ? ಅದು ಈಗ ನೆಮ್ಮದಿ ಕೊಡುತ್ತಾ? ನೆಮ್ಮದಿ ಇಲ್ಲದ ಮೇಲೂ ಶ್ರೀಚಕ್ರ ಪಡೆದು ಏನು ಮಾಡ್ಲಿ? ಬಂಗಾರಿ, ಬಂಗಾರಿ, ಆರಾಮಾಗಿದ್ದೇನಪ್ಪ? ಹ್ಞೂ ಇದ್ರೆ ಎಲ್ಲ ನಿಮ್ದೇ. ಇಷ್ಟು ಬೇಗ ಹುಷಾರಾಗುತ್ತೆ ಅನ್ಕೊಂಡಿರ್ಲಿಲ್ಲ. ಅಜ್ಜಿ ನೋಡಿ ಏನೆಲ್ಲ ಮಾಡಿದ್ದಾರೆ. ಇದ್ರಲ್ಲಿ ನಂದೇನಿದೆಯಪ್ಪ, ಎಲ್ಲ ಅಮ್ಮನವ್ರ ಕೃಪೆ. ನನ್ನ ಕೈಲಿ ಆಗದೆ ಇದನ್ನ ನಿನ್ನ ಮಗಳು ಮಾಡಿಬಿಟ್ಲು. ಅಮ್ಮನವ್ರ ಸೇವೆ ಮಾಡಿ ನೀನು ಹುಷಾರಾಗುವಾಗೆ ಮಾಡಿಬಿಟ್ಲು. ಅಂದರೆ ಓ, ನಿನಗೆ ವಿಷಯ ಗೊತ್ತಾಗ್ಲಿಲ್ಲ ಅನ್ಸುತ್ತೆ. ಇವತ್ತು ದೇವಸ್ಥಾನದಲ್ಲಿ ಎಂತ ಪವಾಡ ನಡೀತು ಗೊತ್ತಾ? ರಾಜಲಕ್ಷ್ಮಿ ಅವ್ರಿಗೆ ಕೊರವಂಜಿ ಒಬ್ಳು ಬಂದು ನೀನು ಹುಷಾರಾಗಬೇಕು ಅಂದರೆ ಅಮ್ಮನವ್ರಿಗೆ ಉರುಳು ಸೇವೆ ಮಾಡಬೇಕು ಅಂದ್ಲಂತೆ. ಅದು ರಕ್ತ ಸಂಬಂಧಿಗಳು ಆಗಬೇಕು ಅಂತ ಹೇಳಿದ್ಲಂತೆ. ಅದಕ್ಕೆ ರಾಜಲಕ್ಷ್ಮಿ ಅವರು ನಿನಗೋಸ್ಕರ ತಾವೇ ಉರುಳು ಸೇವೆ ಮಾಡಬೇಕು ಅಂತ ನಿರ್ಧರಿಸಿದ್ರು. ಆಗ ಒಂದು ಪವಾಡ ನಡೀತು. ಎಂತ ಪವಾಡ ನಡೀತು ಗೊತ್ತಾ? ನಿನ್ನ ಮಗಳು, ಆ ಎಳೆ ಕೂಸು, ತಾನಾಗಿ ಉರುಳು ಸೇವೆ ಕಣ್ ತುಂಬಿ ಬಂತು. ಎಲ್ಲರೂ ನೋಡ್ತಾ ಆಶ್ಚರ್ಯ ಪಟ್ಕೊಂಡ್ರು. ಇಂಥ ಚಿಕ್ಕ ಮಗು ಅಂತ ಸೇವೆ ಮಾಡ್ತು ಅಂತ. ಅದೇನೆಲ್ವಾ ವೈದ್ಯರೆ ಅಮ್ಮನವ್ರ ಪವಾಡ ಅಂತ ಹೇಳೋದು? ಈಗ ನೋಡಿ, ಕೊರವಂಜಿ ಹೇಳ್ದಾಗೇನೆ ಬಂಗಾರಿ ಕಾಯಿಲೆ ಎಲ್ಲ ವಾಸಿ ಆಗೋಯ್ತು. ಇವಳು ನನ್ನ ಮಗಳಲ್ಲ. ವಿರೂಪಾಕ್ಷ, ಇವನು ಒಂದೇ ಜನ್ಮದ ಮಗ. ಆದ್ರೆ ಶ್ರೀಚಕ್ರ ಜನ್ಮಾಂತರದ್ದು, ಅದನ್ನ ಮರಿಬೇಡ. ಹಾಗಿದ್ರೆ ಕೊಂದು ಬಿಡ್ಲಾ? ಅದನ್ನ ಕಣಿ ಕೇಳ್ಬೇಕಾ? ಕೊಂದು ಬಿಡು ವಿರೂಪಾಕ್ಷ. ನನ್ನ ಮನಸ್ಸು ಒಪ್ತಾ ಇಲ್ಲ. ಮಗನ್ ಕಳ್ಕೊಳ್ತಾರೆ. ಅವನು ಬೇಕೇ ಬೇಕು ಅನ್ನೋದಾದ್ರೆ ಶ್ರೀಚಕ್ರ ಸಿಕ್ಕದ ಮೇಲೆ ಅವನಿಗೆ ಮರುಹುಟ್ಟು ಕೊಡು. ಶ್ರೀಚಕ್ರಕ್ಕೆ ಆ ಶಕ್ತಿ ಇದೆ. ಆದ್ರೆ ಮಗ ಬಲಿಯಾದ ಕೂಡಲೇ ಶ್ರೀಚಕ್ರ ಸಿಕ್ಕೇ ಬಿಡುತ್ತೆ ಅನ್ನೋ ಖಾತ್ರಿ ಏನು? ಕಡ್ಕಿ ಹೇಳಿದಾನಲ್ಲ, 1000 ಹೇಳ್ತಾನೆ, 1000 ಮಾತು ಮುರಿದಿದ್ದಾನೆ ಅವನು. ಅಂಥವನ ಮಾತು ನಂಬಿದ್ರೆ ಮತ್ತೇನ್ ಮಾಡ್ತೀಯ? ಶ್ರೀಚಕ್ರ ಸಿಗಬೇಕಾದ ಅವಕಾಶನ ಕಳ್ಕೊಂಡ್ಬಿಡ್ತೀಯ? ಇಲ್ಲ. ಹಾಗಾದ್ರೆ ಬಲಿದಾನಕ್ಕೆ ಒಪ್ಕೋ. ನಿನ್ನ ಮಗನ್ನ ಕೊಲ್ಲು. ನನ್ನನ್ನೇ ನಾನು ಕೊಂದುಕೊಳ್ಳೋ ಸಮಾಧು. ಕ್ಷಣಕ್ಕೂ ನಿನ್ನ ಹಂಗಿಸಿ ದೂಷಿಸಿ ಮಾತಾಡುವಂತ ಮಗ ದುಷ್ಟಪುತ್ರ ಅವನು. ಅವನ್ ಯಾಕೆ ಉಳಿಸ್ತೀಯ? ಯಾಕೆ ಅಂದ್ರೆ ಜನ್ಮ ಕೊಟ್ಟಿದ್ದೀನಲ್ಲ. ನೀನು ಕೊಟ್ಟ ಜನ್ಮ ತಾನೆ, ನೀನೇ ತೆಗೆದ್ಬಿಡು. ಜನ್ಮ ಕೊಡೋದಕ್ಕೆ ಕಾರಣ ಅಷ್ಟೇ ನಾನು. ಜೀವ ಕೊಡೋ ಶಕ್ತಿ ನನ್ಗಿಲ್ವಲ್ಲ, ಶ್ರೀಚಕ್ರಕ್ಕಿದೆಯಲ್ಲ. ಹಾಗಿದ್ರೆ ಕೊಲ್ಲೋದೇ ಸರಿ ಅಂತೀಯ? ಹೌದು, ಶ್ರೀಚಕ್ರ ಬೇಕು ಅಂತ ಅಂದ್ರೆ ಬೇರೆ ದಾರಿ ಇಲ್ಲ. ಕೊಲ್ಲು. ಬೇಡ, ಬೇಕು. ಬೇಡ, ಬೇಕು. ಬೇಡ, ಬೇಕು. ಬೇಡ ವಿರೂಪಾಕ್ಷ, ಬಲಿ ಕೊಡಲ್ಲ ವಿರೂಪಾಕ್ಷ. ಬೇಡ ವಿರೂಪಾಕ್ಷ, ಬೇಕು. ನನ್ನ ಮಾತು ಕೇಳು, ಕೊಡಲ್ಲ. ಶ್ರೀಚಕ್ರ, ಶ್ರೀಚಕ್ರ, ಚಂದ್ರ, ಶ್ರೀಚಕ್ರ, ಶ್ರೀಚಕ್ರ, ಚಂದ್ರ, ಶ್ರೀಚಕ್ರ, ಚಂದ್ರ,
ಶ್ರೀಚಕ್ರ ಶ್ರೀಚಕ್ರ ಚಂದ್ರ ಏನು ಮಾಡ್ಲಿ ನನ್ನ ಗೊಂದಲಕ್ಕೆ ಉತ್ತರ ಕೊಡೋರು ಯಾರು ಮಗನನ್ನು ಕೊಂದ ಪಾಪ ಕಟ್ಕೊಂಡು ಶ್ರೀಚಕ್ರನ ಪಡ್ಕೊಳ್ಳ ಅಥವಾ ಈ ಜನ್ಮದಲ್ಲೂ ಶ್ರೀಚಕ್ರನ ಪಡ್ಕೊಳ್ಳೋದಕ್ಕಾಗದೆ ಈ ಜನ್ಮನ ವ್ಯರ್ಥ ಮಾಡ್ಕೊಳ್ಳ. ಏನ್ ಮಾಡ್ಲಿ ಮನಸ್ಸು ಮತ್ತೆ ಬುದ್ಧಿ ಮಧ್ಯೆ ಹೊಂದಾಣಿಕೆನೇ ಇಲ್ವಲ್ಲ. ಮಗನನ್ನು ಕೊಂದು ಶ್ರೀಚಕ್ರ ಪಡಕು ಅಂತ ಹೇಳಿ ಬುದ್ಧಿ ಹೇಳುತ್ತೆ, ಬೇಡ ಇಂಥ ಪಾಪ ಮಾಡಬೇಡ ಅಂತ ಮನಸ್ಸು ಹೇಳುತ್ತೆ. ಯಾರು ಮಾತನ್ನು ಕೇಳಲಿ ನಾನು? ನನ್ನ ಗೊಂದಲ ನಿವಾರಣೆ ಹೇಗೆ? ಯಾರು ನನಗೆ ಉತ್ತರ ಕೊಡೋರು? ಯಾರು ಉತ್ತರ ಕೊಡೋದು? ಶಾಸ್ತ್ರಿಗಳೇ, ಏನ್ ಶಾಸ್ತ್ರಿಗಳೇ ಬರೋದಿಕ್ಕೆ ಹೇಳಿದ್ರಂತೆ? ಬೆಳಗ್ಗೆನೆ ನನ್ನ ಹತ್ರ ಮಾತಾಡುವಂತ ವಿಶೇಷ ವಿಷಯ ಏನು ಅಂತ? ವಿಶೇಷ ಏನಿಲ್ಲ ದೇಶದಲ್ಲಿ. ಮನಸ್ಸಿನಲ್ಲಿ ಏನೋ ಗೊಂದಲ ತಳಮಳ, ಅದನ್ನ ನಿಮ್ಮ ಹತ್ರ ಹೇಳಬೇಕು ಬೇಡವೋ ಅನ್ನೋ ಜಿಜ್ಞಾಸೆ ಕೂಡ ಇದೆ. ಹೇಳಬೇಕು ಅಂತ ಅನ್ಸ್ಕೊಂಡ್ರೆ ಹೇಳಿ, ಅದರಲ್ಲೇನು? ಅದೇ ಏನು ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಯಾವುದೋ ಒಂದು ವಿಷಯ ನಿಮ್ಮನ್ನ ಇಷ್ಟು ತೀವ್ರವಾಗಿ ಕಾಡ್ತಿದೆ ಅಂದ್ರೆ ನೀವು ಹೋಗ್ತಿರೋ ದಾರಿ ಸರಿ ಇಲ್ಲ ಶಾಸ್ತ್ರಿಗಳೇ. ಅಂದ್ರೆ ನಾನ್ ನಿಮ್ಮನ್ನು ನೋಡಿದ ಮಟ್ಟಿಗೆ ನೀವು ಯಾವುದಕ್ಕೂ ಅಂಜದೋರಲ್ಲ. ಅಷ್ಟೇ ಅಲ್ಲ, ನೀವು ಅಂದ್ಕೊಂಡಿದ್ದನ್ನ ಮಾಡದೇ ಇದ್ದವರು ಅಲ್ಲ. ಈಗ ನಿಮ್ಮೊಳಗೆ ನಿಮ್ಮ ಅಂತರಂಗದಲ್ಲಿ ನಿಮ್ಮ ಅಸ್ತಿತ್ವನೇ ಅಲ್ಲಾಡಿಸುವಷ್ಟು ಮಟ್ಟಿನ ದೊಡ್ಡ ಅಲೆ ಎದ್ದಿದೆ ಅಂದ್ರೆ ಅದು ಧರ್ಮಬಾಹಿರ ಕೆಲಸವೇ ಆಗಿರಬೇಕು. ಇದು ನನ್ನ ಊಹೆ ಅಷ್ಟೇ. ಅದಕ್ಕೆ ನೀವು ಹೋಗ್ತಿರೋ ದಾರಿ ಸರಿ ಇಲ್ಲ ಅಂದೆ. ಒಂದು ಮಟ್ಟಕ್ಕೆ ನಿಮ್ಮ ಊಹೆ ವಿಚಾರ. ಹಾಗಿದ್ರೆ ಅದನ್ನು ಮಾಡಕ್ ಹೋಗ್ಬೇಡಿ ಶಾಸ್ತ್ರಿಗಳೇ. ಮಾಡದೆ ಬಿಡೋ ಹಾಗೂ ಇಲ್ಲ ದೇಶಿಕರೇ. ಶ್ರೀಚಕ್ರ ಆಸೆನ ನಾನು ಹೇಗೆ ಬಿಟ್ಬಿಡ್ಲಿ? ಓ, ಆ ಆಸೆ ಇನ್ನೂ ನಿಮ್ಮಿಂದ ದೂರ ಆಗಿಲ್ವೋ? ನವರಾತ್ರಿ ಸಮಯದಲ್ಲಿ ದೇಶಿಕರೇ ನನಗೆ ಯಾವ ಆಸೆನೂ ಇಲ್ಲ ಅಂತ ವೈರಾಗ್ಯ ತೋರಿಸಿದ್ರಲ್ಲ, ಅದು ನಿಜ ಇರ್ಬೋದೇನೋ ಅಂತ ನಾನು ನಂಬ್ಕೊಂಡಿದ್ದೆ. ಆದ್ರೆ ನೀವು ದೇಶಿಕರೇ, ಅದು ನನ್ನೊಳಗಿರೋ ಆಸೆಯ ಬೆಂಕಿ. ಆ ಬೆಂಕಿ ಜ್ವಾಲೆಯಾಗಿ ಉರಿತಾ ಇರುತ್ತೆ ಶ್ರೀಚಕ್ರ ನನ್ನ ಕೈ ಸೇರುವವರೆಗೆ. ಅಮ್ಮನವ್ರಿಗೆ ಸವಾಲಾಗಿ ಮೆರೆದು ಏನ್ ಸಾಧಿಸ್ಬೇಕು ಅಂತಿದ್ರ ಶಾಸ್ತ್ರಿಗಳೇ? ಬೇಡಿ, ಇದನ್ನೆಲ್ಲ ಬಿಟ್ಬಿಡಿ. ನಿಮ್ಮ ಉಪದೇಶ ಕೇಳೋದಕ್ಕಲ್ಲ ನಾನು ನಿಮ್ಮನ್ನ ಇಲ್ಲಿ ಕರೆಸಿರೋದು. ಸರಿ, ಮತ್ತೆ ಹೇಳಿ, ಅದನ್ನಾದ್ರೂ ಕೇಳಿಸ್ಕೊಳ್ಳೋಣ. ಕೊನೆಯ ಪಕ್ಷ ನಿಮ್ಮ ಗೊಂದಲಕ್ಕೆ ಪರಿಹಾರನಾದ್ರೂ ಕೊಡೋ ಪ್ರಯತ್ನ ಮಾಡ್ತೀನಿ. ಸರಿ, ಹಾಗಿದೆ ನೋಡಿ ದೇಶಕ್ಕೆ, ನನಗೊಂದು ವರ್ತಮಾನ ಸಿಕ್ಕಿದೆ. ಶ್ರೀಚಕ್ರವನ್ನು ಪಡೀಬೇಕು ಅಂತ ಅಂದ್ರೆ ಪಾತಾಳ ಕಾಳಿಯ ಸಹಾಯ ಪಡೀಬೇಕು ಅಂತ. ಅವಳು ದೇವಿ ಇನ್ನೊಂದು ರೂಪ ತಾನು. ಅವಳು ಕೇಳಿದ್ದನ್ನ ನಾವು ಕೊಟ್ರೆ ನಮಗೆ ಬೇಕಾದ್ದನ್ನ ಅವಳು ಕೊಡ್ತಾಳೆ ಅಂತ. ನರಬಲಿ ಬಗ್ಗೆ ಮಾತಾಡ್ತಿದ್ರ ಶಾಸ್ತ್ರಿಗಳೇ? ಇಷ್ಟು ಬೇಗ ಕಂಡು ಹಿಡಿದು ಬಿಟ್ರಿ ಅಂದ್ರೆ
ಎಂತಹ ನರಬಲಿ ಅನ್ನೋದು ಗೊತ್ತಾಗಿರ್ಬೇಕಲ್ಲ ನಿಮ್ಗೆ. ಹೌದು, ವಿಷಯ ಇಷ್ಟೇ. ಮುಸ್ಸಂಜೆ ವೇಳೆ ಮಹಾನ್ ನಕ್ಷತ್ರದಲ್ಲಿ ಹುಟ್ಟಿದ ಹಿರಿಯ ಮಗನ ತಲೆ ದಂಡಾದ್ರೆ ನನಗೆ ಶ್ರೀಚಕ್ರ ಸಿಗುತ್ತೆ. ಅಂಥವ್ರು ಯಾರಿದ್ದಾರೆ? ಯಾಕೆ ನಿಮಗೆ ಗೊತ್ತಾಗ್ಲಿಲ್ವಾ? 1,00,000 ಜಾತಕಗಳಲ್ಲಿ 1,00,000 ಹುಟ್ಟಿನಲ್ಲಿ ಒಂದು ಹುಟ್ಟು ನನ್ನ ಮಗ ಚಂದ್ರ. ಮಗನನ್ನೇ ಬಲಿ ಕೊಡೋಕೆ ಹೋಗ್ತಿದ್ರ ಶಾಸ್ತ್ರಿಗಳೇ? ಹೌದು ದೇಶಗಳೇ, ನನಗೆ ಬೇಕಾದ್ದನ್ನು ಪಡಿಬೇಕು ಅಂತಾದ್ರೆ ನನ್ನ ಮಗನ ಬಲಿ ಕೊಡ್ಲೇಬೇಕು.